ಪುರಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಮೇಲೆ ಇಲ್ಲದಂತಹ ಕಾನೂನು ಸ್ಥಳೀಯ ಚುನಾವಣೆಗಳ ಮೇಲೆ ಏಕೆ ಎಂದು ಸೊರಬ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುರುಕುಮಾರ್ ಪಾಟೀಲ್ ಅಸಮಾಧಾನ. 10 ವರ್ಷಗಳಾದರೂ ಕೊಂಟು ನೆಪ ಹೇಳಿ ಚುನಾವಣೆಗಳನ್ನ ನಡೆಸಿದ ಅಧಿಕಾರಿಗಳು, ರಾಜಕಾರಣಿಗಳು. ಹೌದು, ಕಳೆದ 2 ಅವಧಿಯಿಂದ ಅಂದ್ರೆ 10 ವರ್ಷಗಳಿಂದ ಸ್ಥಳೀಯ ಚುನಾವಣೆಗಳಾದ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆ ಚುನಾವಣೆಗಳು ನಡೆದಿಲ್ಲ. ಕಾರಣವನ್ನು ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳು ನೀಡುವುದಿಲ್ಲ. ಅವರಿಗೆ ಬೇಕಾದಂತೆ ಚುನಾವಣೆಗಳನ್ನ ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ಬೇಕಾದಂತಹ ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆಗಳನ್ನ ಮಾತ್ರ ಸಮಯಕ್ಕೆ ಮಾಡುತ್ತಾರೆ. ಸ್ಥಳೀಯ ಚುನಾವಣೆಗಳಿಗೆ ಮಾತ್ರ ಯಾವುದಾದರೂ ಕೊಂಟು ನೆಪವನ್ನ ಹುಡುಕುತ್ತಾರೆ. ದಯಮಾಡಿ ಈ ಎಲ್ಲಾ ಚುನಾವಣೆಗಳನ್ನ ಸಮಯಕ್ಕೆ ಮಾಡಬೇಕೆಂಬುದೇ ನಮ್ಮ ಮನವಿಯಾಗಿದೆ. ರಾಜ್ಯ ಸರ್ಕಾರವಾಗಲಿ ಮತ್ತು ಕೇಂದ್ರ ಸರ್ಕಾರವಾಗಲಿ ಚುನಾವಣೆಗಳಿಗೆ 6 ತಿಂಗಳು ಮುಂಚಿತವಾಗಿಯೇ ಇದರ ಬಗ್ಗೆ ಗಮನ ಹರಿಸಿ ಸರಿಯಾದಂತಹ ಸಮಯಕ್ಕೆ ಸ್ಥಳೀಯ ಚುನಾವಣೆಗಳನ್ನ ನಡೆಸಬೇಕು. ಆದರೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗೆ ಇಲ್ಲದಂತಹ ಕಾನೂನು ಸಮಸ್ಯೆಗಳು ಸ್ಥಳೀಯ ಚುನಾವಣೆಗಳ ಮೇಲೆ ಏರಿಕೆ ಸರಿಯಲ್ಲ ಎಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಗುರುಕುಮಾರ್ ಪಾಟೀಲ್ ರವರು. ಇವತ್ತು ನಮ್ಮ ಅವಧಿ ಪೂರ್ಣಗೊಂಡಾಗ ಆ ಚುನಾವಣೆಗಳು 5 ವರ್ಷಕ್ಕೆ ಆಗ್ಬೇಕು, ತೊಂದರೆಗಳು ಆಗ್ತಾ ಇದ್ದಾವೆ. ಏನು ಕೋರ್ಟಿಗೆ ಹೋಗ್ತಾ ಇದ್ದಾರೆ ಅಥವಾ ಯಾವ್ಯಾವುದೋ ನ್ಯೂನತೆಗಳು ಮೀಸಲಾತಿ ಪ್ರಕಟ ಆಗೋದ್ರಲ್ಲಿರ್ಬೋದು, ಹಲವಾರು ತೊಂದರೆಗಳಾದಲ್ಲಿ ಅದನ್ನ ಸರಿಯಾದ ವೇಳೆಗೆ ಚುನಾವಣೆ ಪೂರ್ವದಲ್ಲೇ 6 ತಿಂಗಳ ಮೊದಲೇ ಅವಧಿ ಪೂರ್ಣ ಆಗುವೊಳಗೆ ಮಾಡ್ಕೊಳ್ಬೇಕು ಸರ್ಕಾರ. ಅದ್ರ ಬಿಟ್ಟು ಅದನ್ನ ಮುಂದೆ ಒಯ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ವಿಷಯದಲ್ಲಿ ಪ್ರಸ್ತಾಪ ಮಾಡ್ತೇನೆ. ಅದೇ ಒಂದು ಅಸೆಂಬ್ಲಿ ಚುನಾವಣೆ ಇರಲಿ, ವಿಧಾನಸಭೆದು, ಅದೇ ಒಂದು ಲೋಕಸಭೆ ಚುನಾವಣೆ ಇರಲಿ, ಅದಕ್ಕೆ ಯಾವುದೇ ಕೋರ್ಟು ಬರಲ್ಲ, ಯಾವುದೇ ಮೀಸಲಾತಿಯ ವ್ಯತ್ಯಾಸಗಳು ಬರ್ದೇನೆ ಆ ದೊಡ್ಡ ಚುನಾವಣೆಗಳನ್ನು ಮಾತ್ರ ಸರಿಯಾಗಿ ನಡೆಸ್ತಾರೆ. ಈ ಪುರಸಭೆ ಇರ್ಬೋದು, ಸರ್ವಾದ್ ಒಂದು ಉದಾಹರಣೆ ಹೇಳ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯಿತಿಗಳು ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯಿತಿಯ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು, ಇವು ಎಲ್ಲವುಗಳನ್ನು ಮೀಸಲಾತಿಯಿಂದ ಹಿಡಿದು ಪ್ರಕಟ ಮಾಡೋದು ತಡ ಮಾಡ್ತಾ ಇದ್ದಾರೆ. ಕ್ಷೇತ್ರ ವಿಂಗಡಣೆ ಮಾಡ್ತಕ್ಕಂಥದ್ದನ್ನು ತಡ ಮಾಡಿ ಏನು ಸ್ಥಳೀಯ ಜನಪ್ರತಿನಿಧಿಗಳು ಆಗ್ಬೇಕು ಅಂತಕ್ಕಂಥವ್ರಿಗೆ, ಆಶಯ ಆಕಾಂಕ್ಷಿಗಳಿಗೆ ಹಾಗೂ ಅವರು ಪ್ರತಿಭೆಗಳನ್ನ ಹೊರಗೆ ತರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಆಗ್ತದೆ. ಈ ದೇಶ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು, ಮೂಲ ಸೌಕರ್ಯಗಳು ಜನರಿಗೆ ಸಿಗ್ಬೇಕು ಅಂತಂದ್ರೆ ಸ್ಥಳೀಯ ಜನಪ್ರತಿನಿಧಿಗಳ ಆಯ್ಕೆ ಅತ್ಯಮೂಲ್ಯ. ಆಯಾ ಘಟ್ಟದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮಹಾನಗರ ಪಾಲಿಕೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್, ಇವೆಲ್ಲವೂ ಸರಿಯಾಗಿ ಸಮರ್ಪಕವಾಗಿ ಚುನಾವಣೆ ಆಗ್ಬೇಕು ಅಂತಕ್ಕಂಥದ್ದು ಯಾರೇ ನಿಲ್ಲೋರಿಗೂ ಕೂಡ ಅನುಕೂಲ ಆಗ್ಬೇಕು. ಮತ್ತೆ ಈ ಜನಪ್ರತಿನಿಧಿಗಳ ಸಂಘ ಹಿಂದೆ ನಾವೆಲ್ಲ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಾಗ ಇತ್ತು. ಅದು ಅಲ್ಲಲ್ಲಿಗೆ ಮೊಟಕಾಗಿ ಪಕ್ಷ, ಜಾತಿ ಇವೆಲ್ಲವೂ ಬಂದು ನಮ್ಮಂತ ಹೋರಾಟಗಾರರು ಮತ್ತು ಏನು ಹಕ್ಕೊತ್ತಾಯ ಮಾಡ್ತಕ್ಕಂಥವ್ರು ಅಲ್ಲಲ್ಲೇ ಕೂತ್ಕೊಂಡ್ರೆ ಮುಂದಿನ ಜನಪ್ರತಿನಿಧಿಗಳಾಗ್ತಕ್ಕಂಥವ್ರು, ವಿದ್ಯಾವಂತರು, ಪ್ರಬುದ್ಧರು, ಬುದ್ಧಿಜೀವಿಗಳಿಗೆ ಅನಾನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನ ತಮ್ಮೆದುರಿಗೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಈ ಒಂದು ಚುನಾವಣೆ ನಮ್ಗೆ ಸರಿಯಾಗಿ ನಡಿಬೇಕು. ಯಾವುದೇ ಇದನ್ನ ರಾಜ್ಯವ್ಯಾಪಿ ಹೋರಾಟ ಸಮಿತಿ ನಾವು ಮಾಡ್ಕೊಂಡು ರಾಜ್ಯ, ತಾಲೂಕು, ಜಿಲ್ಲಾ ಮತ್ತು ರಾಜ್ಯವ್ಯಾಪಿ ಇದನ್ನ ಕರೆ ಕೊಡ್ತಾ ಇದ್ದೇನೆ. ನನ್ನ ಮುಖೇನ ನಾನು ಯಾರೇ ಬಂದ್ರು ಕೂಡ ಈ ನನ್ನ ಸಮಿತಿಗೆ ಸೇರಿಸ್ಕೊಂಡು ರಾಜ್ಯ ಮಟ್ಟದ ಒಂದು ಹಕ್ಕೊತ್ತಾಯ ಸಮಿತಿಯನ್ನು ಮಾಡ್ಕೊಂಡು ನಾವು ಉಗ್ರವಾಗಿ ಮತ್ತು ಏನು ಗಾಂಧಿವಾದದ ತತ್ವದಲ್ಲಿ, ಅಂಬೇಡ್ಕರ್ ವಾದ ತತ್ವದಲ್ಲಿ, ಬಸವಣ್ಣವಾದದ ತತ್ವದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ನಜೀರ್ ಸಾಬ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಏನು ರಾಮಕೃಷ್ಣ ಹೆಗಡೆ ಅವರ ಅವತ್ತಿನ ದಿವಸ ಅಧಿಕಾರ ವಿಕೇಂದ್ರೀಕರಣ ಮಾಡಿದ್ರು, ಅದನ್ನೆಲ್ಲ ಮುನ್ನಡೆಸಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಏನ್ ರಾಜೀವ್ ಗಾಂಧಿ ಅವರು ದಿವಂಗತ ಅವರಿಗೆ ಬೆರಗು ಬರಬೇಕು ಅಂತಕ್ಕಂಥ ಇಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾನು ನಿಮ್ಮನ್ನ ಈ ಸಭೆಗೆ. ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.